ಹತ್ರಕ್ಕೆ ಹೋಗ್ಬೋದು, ಪಾದಕ್ಕೆ, ಅಥವಾ ಸ್ವಲ್ಪ ಅಬ್ಬರದ ಅಲೆ ಬಂತು ಅಂದರೆ ವಾಪಸ್ ಓಡಿ ಬಂದ್ಬಿಡುತ್ತೆ. ಹಾಗೆ ವಿಮರ್ಶೆ ಅಂತಕ್ಕಂಥದ್ದು ಅಷ್ಟೇ ಅಂತೇಳಿ ನಾನಾದರೂ ಭಾವಿಸ್ಕೊಂಡು, ಬದುಕಲು ಏನು ಬೇಕಿದೆ, ಭಾಳ ಚಿಂತನರ 9 ಅಕ್ಷರಗಳ ಪದ ಜೋಡಣೆ. ಬದುಕಲು 4 ಅಕ್ಷರ, ಏನು 2 ಅಕ್ಷರ, ಬೇಕಿದೆ. ಬದುಕಲು ಎನ್ನುವುದು 4 ದಿಕ್ಕಿನ ನಿಟ್ಟಿನಿಂದ ನಾವು ಆಲೋಚನೆ ಮಾಡಬೇಕಾಗ್ತದೆ. 4 ನಿಟ್ಟಿನಿಂದ. ಯಾಕೆಂದರೆ ಬದುಕಿದ ನಂತರವೇ ನಾವು 4 ದಿಕ್ಕನ್ನು ಅವಲೋಕನ ಮಾಡ್ಕೊಳ್ಳೋಕ್ಕೆ 4 ದಿಕ್ಕು ಬೇಕಾಗ್ತದೆ. ಇನ್ನು ಏನು ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಅದು ದಾಂಪತ್ಯಕ್ಕೆ ಬೇಕಾಗಿರ್ತಕ್ಕಂಥ ಜೋಡಿಯ 2 ಅಕ್ಷರಗಳು ಅಂತೇಳಿ. ಇನ್ನು ಬೇಕಿದೆ ಅನ್ನೋದಿದೆಯಲ್ಲ, ಅದು ಎಲ್ಲದೂ ಕೂಡ ಬೇಕಿದೆ ಅನ್ನೋ ಪದ ಸ್ವಾರ್ಥಪರವಾದ ಚಿಂತನೆಯನ್ನು ಒಳಗೊಂಡಿರ್ತಕ್ಕಂಥ ಪದ. ಅದಕ್ಕೆ ಒಟ್ಟುಗೂಡಿಸಿದಾಗ 9 ಸಂಖ್ಯೆ. ಬ್ರಹ್ಮಾಂಡದ ಸಂಖ್ಯೆ ಕೂಡ 369. ಅದರ ಸಂಖ್ಯೆ 9. ಆ 9ರ ಸಂಖ್ಯೆಯನ್ನು ಇಟ್ಕೊಂಡು ಮಾತನಾಡ್ತಾ ಹೋದರೆ ಖಂಡಿತವಾಗ್ಲೂ ಒಂದು 25 ನಿಮಿಷ ಮಾತನಾಡಬಹುದು. ಆದರೆ ಇಲ್ಲಿ ಬ್ರಹ್ಮಾಂಡವೇ ಮುಂದೆ ನಿಂತಿದೆ, ನಮ್ಮ ಕಣ್ಮುಂದೆ ಒಂದು ಸಣ್ಣ ಚಿತ್ರಣದಲ್ಲಿ ನಮಗೆ ಕಾಣ್ತಾ ಇದ್ದಾವೆ, ಮುಖಪುಟದಲ್ಲಿ ಮಾತು. ಇಡೀ ಬ್ರಹ್ಮಾಂಡವನ್ನು ನೋಡ್ತಕ್ಕಂಥವನು ಸೂರ್ಯನಾಗ್ತಾನೆ, ಹಾಗೆ ಬ್ರಹ್ಮಾಂಡವನ್ನು ವೀಕ್ಷಣೆ ಮಾಡ್ತಕ್ಕಂಥವನು ಕವಿಯೂ ಆಗಿರ್ತಾರೆ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸೂರ್ಯನಿಗೆ ಹೊರತು ಮಾಡಬಹುದು. ಇನ್ನು ಮನಸ್ಸು ಸ್ವಚ್ಛಂದವಾಗಿ ಹಾರಾಡಬೇಕು, ಅದಕ್ಕೆ ಪಕ್ಷಿಗಳ ಸಾಲು ಹಾರಾಡ್ತಾ ಇದೆ, ಅದಕ್ಕೆ ಕವಿ ಬಾನಾಡಿ ಅಂತ ಕೊಟ್ಟಿದ್ದಾರೆ. ಇನ್ನು ಗಿಡ ಮರಗಳಿದ್ದಾವೆ, ಗುಡ್ಡಗಳಿದ್ದಾವೆ, ಆ ಬೆಟ್ಟಗಳ ಸಾಲು ಇದೆ. ನಾವು ಎಷ್ಟೇ ಕಷ್ಟಗಳ ಸಾಲುಗಳನ್ನು ಹೊತ್ತು ಮೆರವಣಿಗೆ ಮಾಡಿಕೊಂಡ್ರೂ ಕೂಡ ನಮ್ಮೊಳಗೆ ನಾವು ಪ್ರತಿನಿತ್ಯ ನಾವು ಮೆರವಣಿಗೆ ಮಾಡ್ಕೊಳ್ತೇವೆ. ಸಂತೋಷದ ಮೆರವಣಿಗೆ ನಮ್ಮೊಳಗೆ ಆಗ್ತದೆ, ದುಃಖದ ಮೆರವಣಿಗೆ ನಮ್ಮೊಳಗೆ ಆಗ್ತದೆ. ಆದರೆ ಎಲ್ಲರನ್ನು ದುಃಖಿಸುವ ಒಂದು ಮೆರವಣಿಗೆ ಕೊನೆಗೆ ಇರ್ತದೆ. ಆದರೆ ಇಲ್ಲಿ ಈ ಬೆಟ್ಟಗಳ ಸಾಲುಗಳೇನಿದಾವಲ್ಲ, ನಮ್ಮ ಗಟ್ಟಿತನವನ್ನು, ನಮ್ಮೊಳಗಿರ್ತಕ್ಕಂಥ ಕಷ್ಟಗಳನ್ನು ನುಂಗಿ ನಾವು ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥದ್ದನ್ನು ದ್ಯೋತಕವಾಗಿ ನಾನು ಭಾವಿಸ್ಕೊಳ್ತೇನೆ. ಅದು ಬ್ರಹ್ಮಾಂಡದ ಪರಿಕಲ್ಪನೆ ಅಂತೇಳಿ. ಇನ್ನು ನೆಲದ ಆಳವನ್ನು, ನೆಲದ ಸಾರವನ್ನು, ನೆಲದ ಸತ್ವವನ್ನು ಹೀರಿ ಮೇಲೇರಿ ಹೂವನ್ನು ಕಾಯಿಗಳನ್ನು ಕೊಡ್ತಕ್ಕಂಥ ಮರಗಳಂತಾಗಬೇಕು, ಅನೇಕ ಜೀವರಾಶಿಗಳಿಗೆ ಆಶ್ರಯ ತಾಣವಾಗಬೇಕು ಅಂತೇಳಿ. ಬದುಕಲು ಏನು ಬೇಕಿದೆ ಅಂದರೆ ಇದೆಲ್ಲ ಬೇಕಿದೆ ಅಂತೇಳಿ. ಜೊತೆಗೆ ಸದಾ ನಮ್ಮ ಮನಸ್ಸು ಹಸಿರಾಗಿರಬೇಕು ಅಂತೇಳಿ. ಯಾವತ್ತಿಗೂ ಕೂಡ ಬಡತನ ಬಂದರೂ ಕೂಡ ಮನಸ್ಸು ಹಸಿರಾಗಿರಬೇಕು ಅಂತೇಳಿ. ಹಸಿರು ಎಲ್ಲರನ್ನೂ ಕಾಪಾಡ್ಕೊಳ್ತಕ್ಕಂಥ ಒಂದು ಜೀವಸತ್ವ, ಅದಕ್ಕೆ ಜೀವ ಇದೆ ಅಂತೇಳಿ. ಅದಕ್ಕೆ ಇಡೀ ಸಂಕಲನದ ತುಂಬ ಜೀವಪರತೆ ಇದೆ, ಬದುಕನ್ನು ಕಟ್ಟುವ ಬಗೆ ಇದೆ, ಕವಿತೆಯನ್ನು ಕಟ್ಟುವ ಬಗೆ ಇದೆ, ಆಮೇಲೆ ಸಮಾಜದೊಳಗೆ ಹೇಗೆ ಬದುಕಬೇಕು ಎನ್ನುವುದಿದೆ. ಇವರ ಚಿಂತನೆ ಮಡದಿಯನ್ನು ಒಂದು ಕವಿತೆಯನ್ನು ಓದಿದ ಸಾಕು ಈ ಬದುಕಲು ಏನು ಬೇಕಿದೆ ಅನ್ನುವ ಸಾಲು ನಮಗೆ ದ್ಯೋತಕವಾಗ್ತದೆ. ನನಗೆ ಇಡೀ ಸಂಕಲನವನ್ನು ಕೂತು ಅವರಿಬ್ಬರು ನಾವು ಶಿವಯೋಗಿ ಮಂದಿರದಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಅವ್ರ ಮುಂದೆ ಕುಂದಿರಿಸ್ಕೊಂಡು ಮುನ್ನುಡಿ ಬರೆದು ಅದರ ಬೆನ್ನುಡಿಯನ್ನು ನಮಗೆ ಏನು ಗೊತ್ತಿಲ್ಲದೆ ಬೆನ್ನುಡಿಯನ್ನು ಬರೆದು ಭಾಳ ಸುದೀರ್ಘವಾದ ಚಿಂತನೆಯನ್ನು ಕಟ್ಟಿಕೊಡ್ತಕ್ಕಂಥದ್ದು. ಭಾಳ ಬೆನ್ನುಡಿ ಅಂದರೆ ಬೆನ್ನು ತಟ್ಟುವ ಮಾತು ಅಂತೇಳಿ. ಬೆನ್ನಿನ ನುಡಿ ಅಂದರೆ ಬೆನ್ನು ತಟ್ಟುವ ಮಾತು, ಬೆನ್ನುವ ತಟ್ಟುವ ಮಾತಲ್ಲ, ಇದು ಹೃದಯವನ್ನು ತಟ್ಟುವ ಮಾತಾಗಿರ್ತಕ್ಕಂಥ, ಹೃದಯವನ್ನು ತಟ್ಟುವ ಮಾತು ಗಂಗಾಧರಯ್ಯನವರು ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲೂ ಕೂಡ ಇಡೀ ಸಮುದ್ರವೇ ಅಡಗಿದೆ. ಅದಕ್ಕಾಗಿ ನಾನು ಅವಲೋಕನ ಮಾಡಿಕೊಂಡಾಗ ಇಲ್ಲಿ ಬ್ರಹ್ಮಾಂಡದ ಒಂದು ಚಿತ್ರಣಗಳು ನಮ್ಮ ಕಣ್ಣಿದ್ರೆ ಕಾಣ್ಬೋದು. ಅಂದರೆ ನಮ್ಮ ನೋಟಕ್ಕೆ, ತೆರೆದ ನೋಟಕ್ಕೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ. ಆದರೆ ಮುನ್ನೋಟಕ್ಕೆ ನಾವು ಹೋದಾಗ 300 ಕಿಲೋಮೀಟ್ರ್, ಇಲ್ಲಿಂದ 300 ಕಿಲೋಮೀಟ್ರ್ ಸಮೀಪಕ್ಕೆ ಹೋದಾಗ ನಮಗೇನು ಕಾಣ್ತದೆ? ಸಾಗರ ಸಿಗ್ತದೆ. ಆ ಸಾಗರದಂತೆ ಇರ್ತಕ್ಕಂಥ ನುಡಿಯನ್ನು ಬರೆದಿರ್ತಕ್ಕಂಥವ್ರು ನಮ್ಮ ಗಂಗಾಧರಯ್ಯನವರು. ಅವರ ವಿಶಾಲತೆ, ವೈಶಾಲ್ಯತೆ, ಅವರ ವಿಶಿಷ್ಟತೆ, ಅವರ ಪ್ರಬುದ್ಧತೆ, ಅವರು ಸಮಾಜವನ್ನು ನೋಡುವ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಕೆಲವೇ ವರ್ಷಗಳಲ್ಲಿ ಅಂತಂದರೆ ಬಂದು 2 ವರ್ಷ ಆಗಿರ್ಬೋದು ಗುರುಗಳೇ ಇಲ್ಲಿ. ಆದರೆ ಜನಮಾನಸದಲ್ಲಿ ಅವರು ಉಳಿದಿದ್ದಾರೆ. ಹುಟ್ಟಿದ್ದು ಇಲ್ಲಾಗಿದ್ರು ಕೂಡ ಕರ್ಮಭೂಮಿ ಹೊಸನಗರವಾಗಿತ್ತು. ಅಲ್ಲಿಂದ ಹೊಸನಗರದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಮೈಗೂಡಿಸಿಕೊಂಡು ಪುನಃ ಮತ್ತೆ ಅದನ್ನು ಮೈದಾಳಿ ನಿಲ್ಲೋದಿದೆಯಲ್ಲ, ಅದು ಇಲ್ಲಿ ಭಾಳ ಕಷ್ಟಕರವಾಗಿದ್ರು ಕೂಡ ಅದನ್ನು ಜಯಿಸ್ತಕ್ಕಂಥ ಧೈರ್ಯ ಅವರಲ್ಲಿದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಆದ್ಮೇಲೆ ಬದುಕಲು ಏನು ಬೇಕಿದೆ ಹೇಳಿದರು ನಮ್ಮ ಉದ್ಘಾಟಕರು, ಭಾಳ ಸೈದ್ಧಾಂತಿಕ ಸಾಹಿತಿ ಮುಂಕರೇ ತವನಿಗೆ ಅವರು.
ಅವರ ದೃಷ್ಟಿಕೋನ, ಅವರ ವೃತ್ತಿಪರ ಚಿಂತನೆಯನ್ನ ಇಟ್ಕೊಂಡು, ಆದರೆ ಒಳಗೆ ಹೊಕ್ಕಾಗ ಬದುಕಲು ಏನು ಬೇಕಿದೆ ಅನ್ನೋದನ್ನು ಒಳ ಹೊಕ್ಕಾಗ ಮನುಷ್ಯತ್ವ, ಮಾನವೀಯತೆ, ಪ್ರೀತಿ, ಆ ಪ್ರೇಮ, ಈ ಪ್ರೀತಿ ಅಂದ್ರೆ ಇವತ್ತೇನಾಗಿದೆ ಹಳಸಲು ಪದವಾಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹಳಸಲು ಪದ. ಇಡೀ ಸಂಕಲನ 65 ಕವಿತೆಗಳಿದ್ದಾವೆ. 65 ಕೂಡ ಒಂದು ಸಂಖ್ಯೆಗೆ ಒಳಗೊಂಡರೆ 6 ಜಯಿಸಬೇಕು ಅಂತೇಳಿ ಅರ್ಷಡ್ವರ್ಗಗಳನ್ನ ಜಯಿಸಿಕೊಳ್ಬೇಕು. ಅರ್ಷಡ್ವರ್ಗಗಳನ್ನ ಜಯಿಸಿಕೊಂಡು ಕೊನೆಗೆ ನಾವು ಪಂಚಭೂತಗಳಲ್ಲಿ 5 ತತ್ವಗಳಿಗೆ ಅನ್ವಯವಾಗಬೇಕು, ಅದಕ್ಕೆ ಅಧೀನರಾಗಬೇಕೆನ್ನೋ ಒಂದು ಸಾಂಕೇತಿಕ ಸಂಖ್ಯೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. 65 ಕವಿತೆ. ಇಲ್ಲಿ ಎಲ್ಲಕ್ಕೂ ಒಂದು ಕಾಲಮಾನ, ಎಲ್ಲದಕ್ಕೂ ಒಂದು ಮಿತಿಯನ್ನ, ಎಲ್ಲದಕ್ಕೂ ಒಂದು ಸ್ಥಿತಪ್ರಜ್ಞೆಯನ್ನ, ಎಲ್ಲದಕ್ಕೊಂದು ಜೀವಪರತೆಯನ್ನ, ಎಲ್ಲದಕ್ಕೊಂದು ಸೂಕ್ಷ್ಮತೆಯನ್ನ, ಎಲ್ಲಕ್ಕೂ ಪ್ರಬುದ್ಧತೆಯನ್ನ ಕಟ್ಟಿಕೊಡುವಲ್ಲಿ ಅತ್ಯಂತ ಪ್ರಯತ್ನಶೀಲರು ನಮ್ಮ ರುದ್ರಪ್ಪನವರು ಅಂತೇಳಿ. ಅವರು ನನಗೆ ಪರಿಚಯ ಮಾಡಿದ್ದು ನಮ್ಮ ಕವಿಮಿತ್ರ ಸ್ವಾರ್ಥಿ ಅಂಥೇಳಿ, ವಿಜಯ್ ಸ್ವಾರ್ಥಿ. ನೋಡಿ, ಅವ್ರ ಪದದಲ್ಲೇ ಸ್ವಾರ್ಥಿ ಇದೆ, ಸ್ವಾರ್ಥತನ ಇಲ್ಲ ಸರ್, ಇರಲೇಬೇಕಾದ ಸ್ವಾರ್ಥಿ ಅಂತ ಹೇಳಿದರು. ಆದರೆ ಅವರ ಚಿಂತನೆಗಳೇ ಬೇರೆ. ಆದರೆ ಅವರನ್ನು ನಾನು ಪರಿಚಯ ಮಾಡಿದಾಗ ಕವಿತೆಗಳನ್ನು ಹರಡಿಕೊಂಡೆ, ಹೇಗೆ ಓದಬೇಕು, ಯಾಕೆ ಬಿಡಬೇಕು, ಯಾವುದನ್ನು ಹಾಸ್ಕೋಬೇಕು, ಯಾವುದನ್ನು ಗೊಂದಲಕ್ಕೀಡಾದೆ. ಆದರೆ ಮುನ್ನುಡಿ ಬರೆಯುವಾಗ ಎಲ್ಲವನ್ನೂ ಕೂಡ ನೋಡ್ತಾ ಹೋದಂತೆಲ್ಲ ಮಡದಿ ಎನ್ನುವ ಪದ ಇದೆಯಲ್ಲ, ಶೀರ್ಷಿಕೆ ಇದೆಯಲ್ಲ, ಅದು ಆ ಪದದ ಶೀರ್ಷಿಕೆಯ ಪದ್ಯದ ಸಾಲುಗಳಲ್ಲಿ ಸಿಕ್ಕಂಥ ಪದವೇ ಯಾವುದು, ಬದುಕಲು ಇನ್ನೇನು ಬೇಕಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಬದುಕಲು ಏನು ಬೇಕಿದೆ ಅಂತ ಹೇಳಿದ್ರೆ ಸರ್ ಅವರು ಅಪಧಮನಿಯ ಧ್ವನಿ ಅಂತೇಳಿ ಇಟ್ಕೊಂಡಿದ್ರು. ಮೊದಲೇ ವಿಜ್ಞಾನ ಶಿಕ್ಷಕರು, ಅವರಿಗೆ ಹೃದಯದ ಬಡಿತ, ರಕ್ತ ಚಲನೆ ಎಲ್ಲ ಗೊತ್ತಿದೆ. ನಮಗೇನು ಗೊತ್ತಿದೆ? ನಮಗೆ ಸಾಲುಗಳು ಚೆನ್ನಾಗಿರಬೇಕು, ನೋಡಿದರೆ ಪುಸ್ತಕವನ್ನು ಕೊಂಡು ಓದುವಂತಾಗಬೇಕು ಅಂತಕ್ಕಂಥದ್ದಾಗಬೇಕು ಅಂತೇಳಿ ನಾನು ಅವರ ಹತ್ರ ಚರ್ಚೆ ಮಾಡಿ 2-3 ದಿನ ಇದನ್ನೇ ಕುರಿತು ಚರ್ಚೆ ಮಾಡಿ, ಗಂಟೆಗಟ್ಟಲೆ ಕರೆ ಮಾಡಿ, ಅವರು ಕರೆ ಮಾಡಿ, ಎಲ್ಲವನ್ನು ಕೂಡ ತಿದ್ದಿ ಒಂದಷ್ಟು ತಪ್ಪುಗಳಿಲ್ಲದಂತೆ, ಆ ತಪ್ಪುಗಳು ಇದಾವೆ. ಯಾಕೆಂದ್ರೆ ತಪ್ಪು ಮಾಡಿದವನು ಯಾರಪ್ಪ ಅಂತಂದ್ರೆ ಎಡತಕ್ಕಂತಾನೆ ಇರ್ತಕ್ಕಂಥ, ನಡೆಯುವವನೇನು ಎಡುತ್ತಾನಲ್ಲ ಅಂಥವರ ಸಾಲಿನಲ್ಲಿ ರುದ್ರಪ್ಪ ಸರ್ ಅವರಿದ್ದಾರೆ, ನಾವಿದ್ದೇವೆ. ಚಿಂತನೆ ಮಾಡ್ತಕ್ಕಂಥ ಸಾಹಿತ್ಯಿಕ ಚಿಂತಕರು ತಾವೆಲ್ಲರೂ ಇದ್ದೀರಿ ಅಂತಕ್ಕಂಥದ್ದು. ನಾವು ಏನೆಲ್ಲ ಅಂದ್ರೂ ಕೂಡ ಒಂದಷ್ಟು ಆಧುನಿಕ ಒತ್ತಡದೊಳಗೆ, ಆ ಭರಾಟೆಯೊಳಗೆ ಒಂದಷ್ಟು ತಪ್ಪುಗಳಿದ್ರೆ ದಯವಿಟ್ಟು ನನ್ನನ್ನು ಮಾತ್ರ ಬೈರಿ. ಅವನವನು ತೆಲಿಗೆನು ತಪ್ಪು ಮಾಡಿದ್ದಾನೆ ಅಂತೇಳಿ ಬೈರಿ. ಚೆನ್ನಾಗಿದೆಯಪ್ಪ ಪುಸ್ತಕ, ಮುಖಪುಟನೂ ಚೆನ್ನಾಗಿದೆ, ಈ ಪುಸ್ತಕ ಓದಿದ್ರೆ ಸಾಕು, ಸಾರ್ಥಕವಾಯಿತು ಅನ್ನೋ ಪದವೇನಾದ್ರೂ ನಿಮ್ಮಲ್ಲಿ ಬಂದರೆ ನಿಜಕ್ಕೂ ಕೂಡ ನಮ್ಮ ಕವಿ ಮಿತ್ರರಾಗಿರ್ತಕ್ಕಂಥ, ಹಿರಿಯರಾಗಿರ್ತಕ್ಕಂಥ ರುದ್ರಪ್ಪನವ್ರನ್ನ ತಾವು ದಯವಿಟ್ಟು ಕೊಂಡಾಡಬೇಕು ಅಂತ ಹೇಳ್ತೀನಿ. ಇವ್ರನ್ನ ಎಲ್ಲಿಂದ ಹಿಡ್ಕೊಂಬಂದ್ರಪ್ಪ, ತಲೆ ತುಂಬ ಮಾತನಾಡ್ತಾರೆ ಅಂತಕ್ಕಂಥ ಅನ್ವಯ ಆಗ್ಬೋದು ಪದಗಳು. ಅದೇನು ಒಳ ಪ್ರವೇಶವೇ ಆಗಿಲ್ಲ. ನಾನಿನ್ನು ಹೊರಗೆ ಇದ್ದೇನೆ, ಮನೆಯ ಹೊರಗೆ ಇದ್ದೇನೆ, ಪುಸ್ತಕದ ಹೊರಗೆ ಇದ್ದೇನೆ. ಆದ್ಮೇಲೆ ಮುನ್ನುಡಿ ಸ್ವಲ್ಪ ಭಿನ್ನವಾಗಿ ಮುನ್ನುಡಿಯನ್ನು ನಾನು ಬರೀಬೇಕು ಅಂತಕ್ಕಂಥ ಒಂದು ಆಶಾಭಾವ. ಅದು ಬೇರೆಯವರಿಗೆ ಅದು ಏನಾಗ್ತದೆ ಗೊತ್ತಿಲ್ಲ. ನನ್ನೊಳಗೆ ನಾನು ಸರಿ ಇರಬೇಕು, ನನ್ನನ್ನು ನಾನು ತಿಳ್ಕೊಳ್ಬೇಕು ಅನ್ನೋ ಅರಿವನ್ನು ಮೂಡಿಸ್ತಕ್ಕಂಥ ಸಂಕಲನ ಇದೆಯಲ್ಲ, ಅದು ನನಗೆ ಅಪಾಯಮಾನವಾಗಿ ಕಾಡ್ತಾ ಇದೆ. ಮುಂದೆ ಎಲ್ಲಾದರೂ ಪರಿಚಯ ಮಾಡಬೇಕಾದ್ರೆ ಬದುಕಲು ಏನು ಬೇಕಿದೆ ಕೃತಿಯನ್ನು ಅವಲೋಕಿಸಿ ಅಂತಕ್ಕಂಥ ಮಾತನ್ನು, ಓದುವುದು ಬೇರೆ, ಅವಲೋಕನ ಬೇರೆ, ವಿಮರ್ಶೆ ಬೇರೆ, ಅದಕ್ಕೆ ಅಭಿಪ್ರಾಯ ಬರೆಯುವುದು ಬೇರೆ, ಬೆನ್ನುಡಿ ಬರೆಯೋದು ಬೇರೆ, ಮುನ್ನುಡಿ ಬರೆಯುವುದು ಬೇರೆ. ಆದರೆ ಓದುವ ಪದ್ಧತಿ ಇದೆಯಲ್ಲ, ಓದುವ ಕ್ರಮವನ್ನು ನಾವು ಅನುಸರಿಸ್ಕೊಂಡ್ರೆ ಸಾಕು. ಮುಂದೊಂದು ದಿನ ಹೇಳಿದ್ರಲ್ಲ ಗುರುಗಳು, ಉಗ್ರತಮನಿದೇವರು, ಭಾಳಷ್ಟು ಓದಬೇಕು ಅಂತೇಳಿ. ನೋಡಿ, ಮಳೆ ಬರ್ತದೆ ಅಂತೇಳಿ ಬಾಸ್ಕೊಂಡಿರ್ತಾನೆ ರೈತ, ಎಲ್ಲವೂ ಹದವಾಗ್ತದೆ ಅಂತೇಳಿ ಬಾಸ್ಕೊಂಡಿರ್ತಾನೆ, ಆದರೂ ಕೂಡ ಕೈ ಮುಟ್ಟಿ ಮಾಡ್ತಾನೆ. ಒಂದು ಕಡೆಗೆ ಹೇಳ್ತಾರೆ, ಇಡೀ ಮಣ್ಣನ್ನು ತೆಗೆದುಕೊಂಡು ಹಣೆಗೆ ಹಚ್ಚಿಕೊಂಡೆ ಅಂತಕ್ಕಂಥ ಪದ ಬಳಸ್ತಾರೆ ನಮ್ಮ ಕವಿ ಮಿತ್ರರು. ಅದು ನಿಜವಾದ ಮಣ್ಣಿನ ಸ್ಪರ್ಶ ಅಂತೇಳಿ. ಯಾಕೆಂದರೆ ಇಡೀ ಕೈಗಳಲ್ಲಿ ಪಂಚಭೂತಗಳಿದ್ದಾವೆ. ಇಡೀ ಪಂಚತತ್ವವನ್ನು ಅಳವಡಿಸ್ಕೊಂಡಂತೆ ರೈತ ತಾನೇ ಮಾಡ್ತಾನೆ, ಮಣ್ಣನ್ನು ಮುಡ್ತಾನೆ, ಹದ ಮಾಡ್ತಾನೆ. ಹಾಗೆ ಕವಿಯು ಕೂಡ ತನ್ನ ಹೃದಯವನ್ನು ಹದ ಮಾಡಿಕೊಂಡು ಬಿತ್ತನೆಯನ್ನು ಮಾಡ್ತಾನೆ. ಆದರೆ ರೈತ ಬಿತ್ತುವ ಬೀಜಗಳು ಕಣ್ಣಿಗೆ ಕಾಣುತ್ತವೆ, ಕವಿ ಬಿತ್ತುವ ಬೀಜಗಳು, ಅಕ್ಷರ ಬೀಜಗಳು ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ. ಆದರೆ ರೂಪದಲ್ಲಿ ಬಂದಾಗ ಮಾತ್ರ ಏನಾಗ್ತವೆ, ಕಣ್ಣಿಗೆ ಗೋಚರ ಆಗ್ತವೆ. ಆದರೆ ನಾವು ಕವಿತೆಯ ಕಣ್ಣನ್ನು ಪಡೆದುಕೊಂಡು ಓದಬೇಕಂತೆ.
ಕವಿತೆಯ ಕಣ್ಣನ್ನು ಪಡೆದು ಸಮಾಜದ ನೋಟವನ್ನು ನೋಡ್ಬೇಕಂತೆ. ಏಕೆಂದರೆ ನಮ್ಮ ಕಣ್ಣಿಗೆ ಕಾಣುವುದೇ ಬೇರೆ. ಉದಾಹರಣೆಗೆ ನಾನು ದ್ವಾರಕಾ ಹೋಟ್ಲಿಗೆ ಹೋದರೆ ಏನಿದೆಯಪ್ಪ ಹೋಟೆಲ್ನಲ್ಲಿ ಅಂತ ಕೇಳ್ತಾನೆ. ನನಗೆ ಯಾವ್ದು ಇಷ್ಟನೋ ದಿನಂಪ್ರತಿ ಅದನ್ನೇ ಹೇಳಿಸ್ಕೊಡ್ತಾನೆ.